ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 14/1/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಶರೀರದ ಮೇಲೆ ನಿಮ್ಮ ದೃಷ್ಟಿ ಬೀಳಬಾರದು. ಅಂದರೆ ನೀವೀಗ ಯಾರ ಶರೀರವನ್ನೂ ನೋಡಬಾರದು. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನೀವೀಗ ಶರೀರವನ್ನು ನೋಡಬೇಡಿ. ಇಂದಿನ ಪ್ರಶ್ನೆಯಾಗಿದೆ, ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ವಿಶೇಷವಾಗಿ ಯಾವ 2 ಮಾತಿನ ಬಗ್ಗೆ ಗಮನವನ್ನು ಕೊಡಬೇಕು? ಉತ್ತರ 1ನೇ ಪಾಯಿಂಟ್ ಆಗಿದೆ, ಶಿಕ್ಷಣದ ಬಗ್ಗೆ ಗಮನ ಇರಬೇಕು. 2ನೇ ಪಾಯಿಂಟ್, ದೈವಿ ಗುಣಗಳ ಬಗ್ಗೆ ನಿಮಗೆ ಗಮನ ಇರಬೇಕು. ಕೆಲವು ಮಕ್ಕಳಲ್ಲಿ ಕ್ರೋಧದ ಅಂಶ ಕೂಡ ಇಲ್ಲ. ಇನ್ನು ಕೆಲವು ಮಕ್ಕಳು ಕ್ರೋಧಕ್ಕೆ ವಶ ಆಗಿ ಬಹಳಷ್ಟು ಜಗಳವನ್ನು ಮಾಡುತ್ತಾರೆ. ಈಗ ನಾನು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆ ಆಗಬೇಕು ಅನ್ನುವ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಇರಬೇಕು. ಎಂದು ಕ್ರೋಧಕ್ಕೆ ವಶ ಆಗಿ ಮಾತನಾಡಬಾರದು ಮತ್ತು ಕ್ರೋಧಕ್ಕೆ ವಶ ಆಗಿ ವ್ಯವಹಾರವನ್ನು ಮಾಡಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವ ಮಕ್ಕಳಲ್ಲಿ ಕ್ರೋಧ ಇದೆಯೋ ಅವರು ಭೂತನಾಥ ಭೂತನಾಥಿನಿಯಾಗಿದ್ದಾರೆ. ಇಂತಹ ಭೂತವುಳ್ಳಂತಹ ಆತ್ಮರ ಜೊತೆಗೆ ನೀವು ಮಾತನ್ನೂ ಕೂಡ ಮಾತನಾಡಬಾರದು. ಅಂದರೆ ಯಾರು ಭೂತಕ್ಕೆ ವಶ ಆಗಿದ್ದಾರೋ, ಯಾರಲ್ಲಿ ಕ್ರೋಧ ಅನ್ನುವ ಭೂತ ಇದೆಯೋ ಅಂತವರ ಜೊತೆಗೆ ನೀವೀಗ ಮಾತನಾಡಬಾರದು. ಇಂದಿನ ಗೀತೆಯಾಗಿದೆ, ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಕ್ಕಳು ಗೀತೆಯ ಲೈನನ್ನು ಕೇಳಿದಿರಿ. ಬೇರೆ ಯಾವ ಸತ್ಸಂಗದಲ್ಲೂ ಎಂದು ಗೀತೆಯ ಬಗ್ಗೆ ತಿಳಿಸುವುದಿಲ್ಲ. ಬೇರೆ ಸತ್ಸಂಗದಲ್ಲಿ ಶಾಸ್ತ್ರದ ಬಗ್ಗೆ ತಿಳಿಸುತ್ತಾರೆ. ಹೇಗೆ ಗುರುದ್ವಾರದಲ್ಲಿ ಗ್ರಂಥದ 2 ವಚನವನ್ನು ಹೇಳುತ್ತಾರೆ, ನಂತರ ಕಥೆಯನ್ನು ಹೇಳುವಂತವರು ಕುಳಿತು ಆ 2 ವಚನವನ್ನು ವಿಸ್ತಾರವಾಗಿ ಕಥೆ ರೂಪದಲ್ಲಿ ವರ್ಣನೆ ಮಾಡುತ್ತಾರೆ. ಇನ್ನು ಹಾಡಿನ ಬಗ್ಗೆ ಯಾರೂ ತಿಳಿಸುವುದಿಲ್ಲ. ಹಾಡಿನ ಬಗ್ಗೆ ಯಾವ ಸತ್ಸಂಗದಲ್ಲೂ ತಿಳಿಸುವುದಿಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಎಲ್ಲಾ ಗೀತೆಗಳು ಭಕ್ತಿ ಮಾರ್ಗದ ಗೀತೆಗಳಾಗಿದೆ. ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಜ್ಞಾನವೇ ಬೇರೆ ಆಗಿದೆ. ಒಬ್ಬ ನಿರಾಕಾರ ಪರಮಾತ್ಮ ಶಿವ ತಂದೆಯ ಮೂಲಕ ಜ್ಞಾನ ಪ್ರಾಪ್ತಿಯಾಗಲು ಸಾಧ್ಯ. ಈ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಜ್ಞಾನದಲ್ಲಿ ಅನೇಕ ಪ್ರಕಾರದ ಜ್ಞಾನ ಇದೆ. ರಗ್ ಅಥವಾ ಬೆಡ್ಶೀಟ್ ಅನ್ನು ಹೇಗೆ ತಯಾರು ಮಾಡುತ್ತಾರೆ ಎಂದು ಯಾರನ್ನಾದರೂ ಕೇಳಿದರೆ, ನಿಮಗೆ ರಗ್ಗನ್ನು ಹೇಗೆ ತಯಾರು ಮಾಡುತ್ತಾರೆ ಅನ್ನುವ ಜ್ಞಾನ ಗೊತ್ತಿದೆಯೇ ಎಂದು ಕೇಳಿದರೆ ಕೆಲವರು ಹೌದು ಎಂದು ಹೇಳುತ್ತಾರೆ. ಅಂದರೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಜ್ಞಾನ ಅಂತೂ ಇರುತ್ತದೆ ತಾನೆ? ಅದೆಲ್ಲ ಸ್ಥೂಲವಾದ ಮಾತಾಗಿದೆ. ಪ್ರತಿಯೊಂದು ವಸ್ತುವಿನ ಬಗ್ಗೆ ಜ್ಞಾನವನ್ನು ತಿಳಿದುಕೊಳ್ಳುವುದು ಸ್ಥೂಲ ಮಾತಾಗಿದೆ. ಮಕ್ಕಳಿಗೆ ಗೊತ್ತಿದೆ, ಆತ್ಮರಾದ ನಮ್ಮೆಲ್ಲರಿಗೂ ಆತ್ಮಿಕ ತಂದೆ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಯ ರೂಪ ಕಾಣಿಸುವುದಿಲ್ಲ. ಆ ನಿರಾಕಾರ ತಂದೆಯ ಚಿತ್ರ ಕೂಡ ಇದೆ. ಸಾಲಿಗ್ರಾಮದ ರೂಪದಲ್ಲಿ ತಂದೆಯ ಚಿತ್ರ ಇದೆ. ತಂದೆಯ ಚಿತ್ರ ಸಾಲಿಗ್ರಾಮದ ಸಮಾನ ಆಗಿದೆ. ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಕರೆಯುತ್ತೇವೆ. ಆ ಪರಮಾತ್ಮ ತಂದೆಗೆ ನಿರಾಕಾರ ತಂದೆ ಎಂದು ಕರೆಯಲಾಗುತ್ತದೆ. ಮನುಷ್ಯರಂತೆ ಪರಮಾತ್ಮ ತಂದೆಗೆ ಆಕಾರ ಇಲ್ಲ. ಪ್ರತಿಯೊಂದು ವಸ್ತುವಿಗೂ ಅವಶ್ಯವಾಗಿ ಆಕಾರ ಇರುತ್ತದೆ. ಎಲ್ಲಾ ವಸ್ತುಗಳಿಗಿಂತ ಬಹಳಷ್ಟು ಸಣ್ಣ ಆಕಾರ ಇರುವಂತದ್ದು ಅಂದರೆ ಆತ್ಮ ಆಗಿದೆ. ಆತ್ಮದ ಆಕಾರ ಬಹಳ ಸಣ್ಣದಾಗಿದೆ. ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ. ಆತ್ಮ ಬಹಳ ಸಣ್ಣ ಬಿಂದು ಆಗಿದೆ. ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನಿಮಗೆ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗಿದೆ. ದಿವ್ಯ ದೃಷ್ಟಿಯ ಮೂಲಕ ನೀವು ಎಲ್ಲಾ ಮಾತಿನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ. ಮೊದಲು ಏನೆಲ್ಲಾ ಆಗಿ ಹೋಗಿದೆಯೋ ಅದನ್ನು ದಿವ್ಯ ದೃಷ್ಟಿಯಿಂದ ನೋಡಬಹುದು. ಮೊದಲನೇ ನಂಬರ್ನಲ್ಲಿ ಯಾರು ಇದ್ದರೋ ಈಗ ಅವರು ಹಳಬರಾಗಿ ಬಿಟ್ಟಿದ್ದಾರೆ. ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ. ಹಾಗೆ ನೋಡಿದರೆ ಪರಮಾತ್ಮ ತಂದೆಯ ಸ್ವರೂಪ ಬಹಳಷ್ಟು ಸೂಕ್ಷ್ಮ ಆಗಿದೆ. ನೀವೀಗ ಅರ್ಥ ಮಾಡಿಕೊಳ್ಳಬಹುದು, ಪರಂಪಿತಾ ಪರಮಾತ್ಮ ತಂದೆಯನ್ನು ಬಿಟ್ಟು ಆತ್ಮದ ಜ್ಞಾನವನ್ನು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ಮನುಷ್ಯರಿಗೆ ಆತ್ಮದ ಬಗ್ಗೆ ಯಥಾರ್ಥವಾಗಿ ಗೊತ್ತಿಲ್ಲ. ಹೇಗೆ ಮನುಷ್ಯರಿಗೆ ಆತ್ಮದ ಬಗ್ಗೆ ಯಥಾರ್ಥವಾಗಿ ಗೊತ್ತಿಲ್ಲವೋ ಅದೇ ರೀತಿ ಪರಮಾತ್ಮ ತಂದೆಯ ಬಗ್ಗೆ ಕೂಡ ಮನುಷ್ಯರು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲ. ಜಗತ್ತಿನಲ್ಲಿರುವಂತಹ ಮನುಷ್ಯರ ಜೀವನದಲ್ಲಿ ಅನೇಕ ಮತ ಇದೆ. ಜಗತ್ತಿನ ಮನುಷ್ಯರ ಮತ ಅನೇಕ ಮತ ಆಗಿದೆ. ಕೆಲವರು ಹೇಳುತ್ತಾರೆ ಆತ್ಮ ಪರಮಾತ್ಮನಲ್ಲಿ ಲೀನ ಆಗುತ್ತದೆ ಎಂದು.
ಇನ್ನು ಕೆಲವರು ಇನ್ನೂ ಕೆಲವು ಮಾತನ್ನು ಹೇಳುತ್ತಾರೆ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಆದರೆ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಎಲ್ಲರ ಬುದ್ಧಿಯಲ್ಲೂ ಜ್ಞಾನ ಏಕರಸವಾಗಿ ಧಾರಣೆ ಆಗಲು ಸಾಧ್ಯ ಇಲ್ಲ. ಗಳಿಗೆ ಗಳಿಗೆಗೂ ಬುದ್ಧಿಯಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಸಬೇಕಾಗುತ್ತದೆ. ನಾನು ಆತ್ಮ ಆಗಿದ್ದೇನೆ. ಆತ್ಮನಾದ ನಾನು 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡಬೇಕು. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಂಪಿತ ಪರಮಾತ್ಮ ತಂದೆಯಾದ ನನ್ನನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಪರಮಾತ್ಮ ತಂದೆಯಾದ ನನ್ನನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳಾದ ನಿಮಗೆ ಜ್ಞಾನವನ್ನು ನೀಡುತ್ತೇನೆ. ಈಗ ಮಕ್ಕಳಾದ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಿಲ್ಲ. ಆದ್ದರಿಂದ ಶರೀರದ ಕಡೆ ನಿಮ್ಮ ದೃಷ್ಟಿ ಹೋಗುತ್ತದೆ. ಅಂದರೆ ಶರೀರದ ಮೇಲೆ ನಿಮ್ಮ ದೃಷ್ಟಿ ಬೀಳುತ್ತದೆ. ವಾಸ್ತವದಲ್ಲಿ ಈ ಬ್ರಹ್ಮ ತಂದೆಯ ಜೊತೆಗೆ ನಿಮಗೆ ಯಾವ ಕೆಲಸವೂ ಇಲ್ಲ. ಸರ್ವರ ಸದ್ಗತಿದಾತ ಒಬ್ಬ ಶಿವ ತಂದೆ ಆಗಿದ್ದಾರೆ. ಆ ಶಿವ ತಂದೆಯ ಮತದಂತೆ ನಡೆದು ನಾವು ಎಲ್ಲರಿಗೂ ಸುಖವನ್ನು ನೀಡುತ್ತೇವೆ. ನಾನು ಎಲ್ಲರಿಗೂ ಸುಖವನ್ನು ನೀಡುತ್ತೇನೆ ಅನ್ನುವ ಅಹಂಕಾರ ಈ ಬ್ರಹ್ಮ ತಂದೆಗೆ ಇಲ್ಲ. ಪರಮಾತ್ಮ ತಂದೆಯನ್ನು ಯಾರು ಸಂಪೂರ್ಣವಾಗಿ ನೆನಪು ಮಾಡುವುದಿಲ್ಲವೋ ಅವರ ಆಂತರ್ಯದಲ್ಲಿರುವಂತಹ ಅವಗುಣ ಸಮಾಪ್ತಿಯಾಗುವುದೇ ಇಲ್ಲ. ಕೆಲವು ಮಕ್ಕಳು ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡಿಲ್ಲ. ಮನುಷ್ಯರಿಗೆ ಆತ್ಮದ ಬಗ್ಗೆಯೂ ಗೊತ್ತಿಲ್ಲ, ಪರಮಾತ್ಮ ತಂದೆಯ ಬಗ್ಗೆಯೂ ಗೊತ್ತಿಲ್ಲ. ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಭಾರತದ ನಿವಾಸಿಗಳೇ ಎಲ್ಲಾ ಕಡೆ ಹರಡಿದ್ದಾರೆ. ನಿಮ್ಮಲ್ಲಿ ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನು ಉಳಿದ ಎಲ್ಲಾ ಮಕ್ಕಳು ಈ ಜ್ಞಾನದ ಮಾತನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಒಂದು ವೇಳೆ ಪರಮಾತ್ಮ ತಂದೆಯನ್ನು ಸಂಪೂರ್ಣವಾಗಿ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡರೆ ನೀವು ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ಮತ್ತು ಸ್ವಯಂನಲ್ಲಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ಶಿವ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಿದ್ದಾರೆ. ಇದೆಲ್ಲ ಹೊಸ ಜ್ಞಾನದ ಮಾತಾಗಿದೆ. ಇಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಬೇಕು. ಪ್ರಜಾಪಿತ ಬ್ರಹ್ಮನ ಸಂತಾನರು ಯಾವಾಗ ಇರುತ್ತಾರೆ? ಪ್ರಜಾಪಿತ ಬ್ರಹ್ಮನ ಸಂತಾನರು ಇರುವಂತಹ ಸಮಯ ಯಾವುದು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಲೆಕ್ಕ ಇಲ್ಲದಷ್ಟು ಜನ ಬ್ರಾಹ್ಮಣರಿದ್ದಾರೆ. ಆದರೆ ಅವರೆಲ್ಲರೂ ಕುಕವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ಆ ಬ್ರಾಹ್ಮಣರು ಮುಖವಂಶಾವಳಿ ಬ್ರಾಹ್ಮಣರಲ್ಲ. ಅಂದರೆ ಅವರು ಬ್ರಹ್ಮನ ಸಂತಾನರಲ್ಲ. ಬ್ರಹ್ಮನ ಸಂತಾನರಿಗೆ ಈಶ್ವರ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಈಗ ನಿಮಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತಿದೆ. ಬ್ರಾಹ್ಮಣರಾದ ನೀವೇ ಬೇರೆ ಆಗಿದ್ದೀರಾ. ಲೌಕಿಕ ಜಗತ್ತಿನ ಬ್ರಾಹ್ಮಣರೇ ಬೇರೆ ಆಗಿದ್ದಾರೆ. ನೀವು ಬ್ರಾಹ್ಮಣರಾಗಿದ್ದರೂ ಕೂಡ ಈ ಸಂಗಮ ಯುಗದಲ್ಲಿ ಇದ್ದೀರಾ. ಆ ಬ್ರಾಹ್ಮಣರು ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಇರುತ್ತಾರೆ. ಬ್ರಾಹ್ಮಣರಾದ ನೀವು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ಸಂಗಮ ಯುಗದ ಬ್ರಾಹ್ಮಣರೇ ಬೇರೆ ಆಗಿದ್ದಾರೆ. ಈ ಸಂಗಮ ಯುಗದ ಬ್ರಾಹ್ಮಣರೇ ಬೇರೆ ಬ್ರಾಹ್ಮಣರಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮನಿಗೆ ಬಹಳಷ್ಟು ಜನ ಮಕ್ಕಳಿದ್ದಾರೆ. ಬಲೆ ಹದ್ದಿನ ತಂದೆಗೂ ಕೂಡ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಹದ್ದಿನ ತಂದೆ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ. ಆದರೆ ಅದೆಲ್ಲ ಶಾರೀರಿಕ ಮಾತಾಗಿದೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲಾ ಆತ್ಮರು ನನಗೆ ಮಕ್ಕಳಾಗಿದ್ದಾರೆ. ನೀವೆಲ್ಲರೂ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಾಗಿದ್ದೀರಾ. ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಆದರೆ ಶಿವ ತಂದೆಯ ಶರೀರ ಯಾರಿಗೂ ಕಾಣಿಸುವುದಿಲ್ಲ. ಏಕೆಂದರೆ ಶಿವ ತಂದೆಗೆ ಶರೀರವೇ ಇಲ್ಲ. ಇನ್ನು ಉಳಿದ ಎಲ್ಲಾ ಆತ್ಮರಿಗೂ ತಮ್ಮದೇ ಆದ ಶರೀರ ಇದೆ. ಎಲ್ಲಾ ಆತ್ಮರಿಗೂ ತಮ್ಮ ತಮ್ಮ ಶರೀರ ಪ್ರಾಪ್ತಿಯಾಗಿದೆ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಶರೀರ ಇದೆ. ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆಗೆ ಪರಮ ಪ್ಲಸ್ ಆತ್ಮ ಅಂದರೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯ ಆತ್ಮದ ಹೆಸರು ಶಿವ ಆಗಿದೆ. ಪರಮಾತ್ಮ ತಂದೆಯ ಹೆಸರು ಎಂದೂ ಬದಲಾಗುವುದಿಲ್ಲ. ಶರೀರ ಚೇಂಜ್ ಆಗುತ್ತದೆ. ಶರೀರ ಚೇಂಜ್ ಆದಂತೆ ಆತ್ಮದ ಹೆಸರು ಕೂಡ ಚೇಂಜ್ ಆಗುತ್ತದೆ. ನೀವು ಪ್ರತಿ ಶರೀರವನ್ನು ಚೇಂಜ್ ಮಾಡಿದಾಗ ನಿಮ್ಮ ಶರೀರದ ಹೆಸರು ಬದಲಾಗುತ್ತದೆ. ಶಿವ ತಂದೆ ತಿಳಿಸುತ್ತಾರೆ, ನಾನು ಸದಾ ನಿರಾಕಾರ ಪರಮಾತ್ಮ ತಂದೆಯಾಗಿದ್ದೇನೆ. ನಾಟಕದ ಪ್ಲಾನ್ನ ಅನುಸಾರ ಈಗ ನಾನು ಈ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ.
ಸನ್ಯಾಸಿಗಳ ಹೆಸರು ಬದಲಾಗುತ್ತಿರುತ್ತದೆ. ಯಾರೆಲ್ಲ ಗುರುಗಳಾಗುತ್ತಾರೋ ಗುರುಗಳಾದಾಗ ಅವರ ಹೆಸರನ್ನು ಬದಲಾಯಿಸುತ್ತಾರೆ. ನಿಮ್ಮ ಹೆಸರನ್ನು ಕೂಡ ಮೊದಲು ಪರಮಾತ್ಮ ತಂದೆ ಚೇಂಜ್ ಮಾಡುತ್ತಿದ್ದರು. ಆದರೆ ಎಲ್ಲಿಯವರೆಗೂ ತಂದೆ ಹೆಸರನ್ನು ಚೇಂಜ್ ಮಾಡಲು ಸಾಧ್ಯ? ಏಕೆಂದರೆ ಹೆಸರನ್ನು ಚೇಂಜ್ ಮಾಡಿದ ನಂತರವೂ ಎಷ್ಟೋ ಜನ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಅಂದ ಮೇಲೆ ಯಾರೆಲ್ಲ ಯಜ್ಞದ ಆದಿಯ ಸಮಯದಲ್ಲಿ ಇದ್ದರೋ ಆ ಎಲ್ಲಾ ಮಕ್ಕಳಿಗೂ ತಂದೆ ಹೆಸರನ್ನು ಇಟ್ಟಿದ್ದರು. ಈಗ ಪರಮಾತ್ಮ ತಂದೆ ಹೆಸರನ್ನು ಇಡುವುದಿಲ್ಲ. ಯಾರ ಬಗ್ಗೆಯೂ ವಿಶ್ವಾಸ ಇಲ್ಲ. ಮಾಯೆ ಬಹಳಷ್ಟು ಮಕ್ಕಳನ್ನು ಸೋಲಿಸಿ ಬಿಡುತ್ತದೆ. ಮಾಯೆಗೆ ಸೋತಾಗ ಮಕ್ಕಳು ಜ್ಞಾನ ಮಾರ್ಗವನ್ನೇ ಬಿಟ್ಟು ಓಡಿ ಹೋಗುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ಯಾರಿಗೂ ಈಗ ಹೆಸರನ್ನು ಇಡುವುದಿಲ್ಲ. ಒಬ್ಬರಿಗೆ ಹೆಸರನ್ನು ಇಟ್ಟು ಇನ್ನೊಬ್ಬರಿಗೆ ಹೆಸರನ್ನು ಇಡದೇ ಇರುವುದೂ ಕೂಡ ಸರಿಯಾದ ಮಾತು ಅಲ್ಲ ತಾನೆ? ಎಲ್ಲರೂ ಬಾಬಾ ಎಂದು ಹೇಳುತ್ತಾರೆ. ಬಾಬಾ, ನಾನೀಗ ನಿಮಗೆ ಮಗು ಆಗಿದ್ದೇನೆ. ಆದರೆ ಯಥಾರ್ಥವಾಗಿ ತಂದೆಗೆ ಮಕ್ಕಳಾಗಿರುವುದಿಲ್ಲ. ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ. ವಾರಸುದಾರರಾಗುವುದು ಹೇಗೆ ಅನ್ನುವ ರಹಸ್ಯ ಕೂಡ ಆ ಮಕ್ಕಳಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ತಂದೆಯ ಜೊತೆ ಮಿಲನವನ್ನು ಮಾಡಲು ಬರುತ್ತಾರೆ. ಆದರೆ ಅವರು ತಂದೆಯ ಆಸ್ತಿಗೆ ವಾರಸುದಾರರಾಗಿಲ್ಲ. ಅಂತವರು ವಿಜಯ ಮಾಲೆಯಲ್ಲಿ ಬರಲು ಸಾಧ್ಯ ಇಲ್ಲ. ಕೆಲವರು ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ. ಅವರು ತಿಳಿದುಕೊಂಡಿದ್ದಾರೆ, ನಾನು ಪರಮಾತ್ಮ ತಂದೆಯ ಆಸ್ತಿಗೆ ವಾರಸುದಾರ ಆಗಿದ್ದೇನೆ ಎಂದು. ಆದರೆ ಪರಮಾತ್ಮ ತಂದೆಗೆ ಗೊತ್ತಿದೆ, ಇವರು ವಾರಸುದಾರರಾಗಿಲ್ಲ. ವಾರಸುದಾರರಾಗುವುದಕ್ಕೋಸ್ಕರ ಭಗವಂತ ತಂದೆಯನ್ನು ನಿಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳಬೇಕು. ಈ ರಹಸ್ಯವನ್ನು ಅನ್ಯರಿಗೆ ತಿಳಿಸುವುದು ಬಹಳ ಕಷ್ಟ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಾರಸುದಾರರು ಎಂದು ಯಾರಿಗೆ ಕರೆಯಲಾಗುತ್ತದೆ ಎಂದು, ವಾರಸುದಾರರು ಎಂದು ಯಾರಿಗೆ ಕರೆಯುತ್ತಾರೆ ಎಂದು ತಂದೆ ನಮಗೆ ತಿಳಿಸುತ್ತಾರೆ. ಭಗವಂತ ತಂದೆಯನ್ನು ಯಾರಾದರೂ ವಾರಸುದಾರನನ್ನಾಗಿ ಮಾಡಿಕೊಂಡರೆ ಭಗವಂತ ತಂದೆಗೆ ಆಸ್ತಿಯನ್ನು ಕೊಡಬೇಕಾಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ಪುನಃ ಆ ಮಕ್ಕಳನ್ನು ತಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತಾರೆ. ಬಡ ಮಕ್ಕಳಿಗೆ ತಂದೆ ಆಸ್ತಿಯನ್ನು ನೀಡುತ್ತಾರೆ. ಬಡ ಮಕ್ಕಳನ್ನು ಬಿಟ್ಟು ಯಾವ ಶ್ರೀಮಂತರಿಗೂ ಇಲ್ಲಿ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಎಷ್ಟು ಕಡಿಮೆ ಆತ್ಮರ ಮಾಲೆ ತಯಾರಾಗುತ್ತದೆ ನೋಡಿ. ಮಾಲೆಯಲ್ಲಿ ಎಷ್ಟು ಕಡಿಮೆ ಜನ ಇರುತ್ತಾರೆ. ನಾನು ವಾರಸುದಾರ ಆಗಲು ಅಧಿಕಾರಿ ಆಗಿದ್ದೇನೋ ಅಥವಾ ಇಲ್ಲವೋ ಎಂದು ಯಾರಾದರೂ ಪರಮಾತ್ಮ ತಂದೆಯನ್ನು ಕೇಳಿದರೆ, ಪರಮಾತ್ಮ ತಂದೆ ನೀವು ವಾರಸುದಾರರಾಗಲು ಅಧಿಕಾರಿಗಳಾಗಿದ್ದೀರೋ ಅಥವಾ ಇಲ್ಲವೋ ಎಂದು ಮಕ್ಕಳಿಗೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆ ಕೂಡ ನೀವು ವಾರಸುದಾರರಾಗಲು ಅಧಿಕಾರಿಗಳಾಗಿದ್ದೀರೋ ಅಥವಾ ಇಲ್ಲವೋ ಎಂದು ಮಕ್ಕಳಿಗೆ ತಿಳಿಸಬಹುದು. ಇದು ಅರ್ಥ ಮಾಡಿಕೊಳ್ಳುವಂತಹ ಸಾಮಾನ್ಯ ಮಾತಾಗಿದೆ. ವಾರಸುದಾರರಾಗುವುದಕ್ಕೋಸ್ಕರ ಬಹಳಷ್ಟು ಬುದ್ಧಿ ಇರಬೇಕು. ನೀವೆಲ್ಲರೂ ನೋಡುತ್ತೀರಾ, ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು. ಆದರೆ ವಿಶ್ವದ ಮಾಲೀಕತನ ಇವರಿಗೆ ಹೇಗೆ ಪ್ರಾಪ್ತಿಯಾಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಗುರಿ ಉದ್ದೇಶ ಇದೆ. ನೀವೀಗ ಈ ರೀತಿ ದೇವತೆ ಆಗಬೇಕು. ಮಕ್ಕಳಾದ ನೀವು ಹೇಳುತ್ತೀರಾ, ನಾವೇ ಸೂರ್ಯವಂಶಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇವೆ. ನಾವೀಗ ಚಂದ್ರವಂಶಿ ರಾಮ ಅಥವಾ ಸೀತೆ ಆಗುವುದಿಲ್ಲ. ಶಾಸ್ತ್ರದಲ್ಲಿ ರಾಮ ಸೀತೆಯರ ಬಗ್ಗೆ ನಿಂದನೆಯನ್ನು ಮಾಡಿದ್ದಾರೆ ಎಂದು ಲಕ್ಷ್ಮೀ ನಾರಾಯಣರ ಬಗ್ಗೆ ನಿಂದನೆಯನ್ನು ಮಾಡಿರುವುದನ್ನು ನೀವು ಶಾಸ್ತ್ರದಲ್ಲಿ ಕೇಳಿಲ್ಲ. ಶಿವ ತಂದೆಗೂ ನಿಂದನೆಯನ್ನು ಮಾಡಿದ್ದಾರೆ, ಶ್ರೀಕೃಷ್ಣನಿಗೂ ನಿಂದನೆಯನ್ನು ಮಾಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮ್ಮನ್ನು ನಾನು ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತೇನೆ. ತಂದೆಯಾದ ನನಗಿಂತ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗಿ ಬಿಡುತ್ತೀರಾ. ಲಕ್ಷ್ಮೀ ನಾರಾಯಣರಿಗೆ ಎಂದೂ ಯಾರೂ ನಿಂದನೆಯನ್ನು ಮಾಡುವುದಿಲ್ಲ. ಬಲೆ ಶ್ರೀಕೃಷ್ಣನ ಆತ್ಮ ಕೂಡ ಅದೇ ಆತ್ಮ ಆಗಿದೆ. ಆದರೆ ಶ್ರೀಕೃಷ್ಣನ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಶ್ರೀಕೃಷ್ಣನಿಗೆ ನಿಂದನೆಯನ್ನು ಮಾಡುತ್ತಾರೆ. ಅಂದರೆ ನಾರಾಯಣನ ಆತ್ಮವೇ ಶ್ರೀಕೃಷ್ಣನ ಆತ್ಮ ಆಗಿದೆ. ಆದರೆ ನಾರಾಯಣ ಆದಂತವರೇ ಶ್ರೀಕೃಷ್ಣ ಆಗಿದ್ದರು ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಕೃಷ್ಣನಿಗೆ ನಿಂದನೆಯನ್ನು ಮಾಡಿದ್ದಾರೆ. ಲಕ್ಷ್ಮೀ ನಾರಾಯಣರ ಮಂದಿರವನ್ನು ಬಹಳ ಖುಷಿಯಿಂದ ನಿರ್ಮಾಣ ಮಾಡುತ್ತಾರೆ. ವಾಸ್ತವದಲ್ಲಿ ರಾಧೆ ಕೃಷ್ಣರ ಮಂದಿರವನ್ನು ಬಹಳಷ್ಟು ಖುಷಿಯಿಂದ ನಿರ್ಮಾಣ ಮಾಡಬೇಕು. ಏಕೆಂದರೆ ರಾಧಾಕೃಷ್ಣರು ಸತೋ ಪ್ರಧಾನ ಆತ್ಮರಾಗಿದ್ದಾರೆ. ಲಕ್ಷ್ಮೀ ನಾರಾಯಣ ಆಗುವುದು ರಾಧಾಕೃಷ್ಣರ ಯುವಕರ ಸ್ಥಿತಿಯಾಗಿದೆ. ಅಂದ ಮೇಲೆ ಆ ಯುವಕರ ಸ್ಥಿತಿಗೆ ಸತೋ ಸ್ಥಿತಿ ಎಂದು ಕರೆಯಲಾಗುತ್ತದೆ. ರಾಧಾಕೃಷ್ಣರು ಸಣ್ಣ ಮಕ್ಕಳಾಗಿದ್ದಾರೆ. ಆದ್ದರಿಂದ ಅವರಿಗೆ ಸತೋ ಪ್ರಧಾನ ಆತ್ಮರು ಎಂದು ಕರೆಯಲಾಗುತ್ತದೆ. ಸಣ್ಣ ಮಕ್ಕಳು ಮಹಾತ್ಮರ ಸಮಾನ ಆಗಿರುತ್ತಾರೆ.
ಹೇಗೆ ಸಣ್ಣ ಮಗುವಿಗೆ ವಿಕಾರ ಮುಂತಾದದ್ದರ ಬಗ್ಗೆ ಗೊತ್ತಿರುವುದಿಲ್ಲ, ಅದೇ ರೀತಿ ಸತ್ಯುಗದಲ್ಲಿ ದೊಡ್ಡವರಿಗೂ ಕೂಡ ವಿಕಾರ ಅಂದರೆ ಏನು ಅನ್ನುವುದು ಗೊತ್ತಿರುವುದಿಲ್ಲ. ಸತ್ಯುಗದಲ್ಲಿ ಪಂಚವಿಕಾರ ಅನ್ನುವ ಭೂತ ಇರುವುದಿಲ್ಲ. ವಿಕಾರದ ಬಗ್ಗೆ ಸತ್ಯುಗದ ದೇವತೆಗಳಿಗೆ ಗೊತ್ತೇ ಇರುವುದಿಲ್ಲ. ಈ ಸಮಯ ರಾತ್ರಿಯ ಸಮಯ ಆಗಿದೆ. ಇದು ರಾತ್ರಿಯ ಸಮಯ ಆಗಿದೆ. ರಾತ್ರಿಯ ಸಮಯದಲ್ಲೇ ಎಲ್ಲರೂ ಕಾಮವಿಕಾರಕ್ಕೆ ವಶ ಆಗುತ್ತಾರೆ. ದೇವತೆಗಳಿರುವಂತಹ ಸಮಯ ಹಗಲಿನ ಸಮಯ ಆಗಿದೆ. ಹಗಲಿನ ಸಮಯದಲ್ಲಿ ಯಾರು ಕಾಮವಿಕಾರಕ್ಕೆ ವಶ ಆಗುವುದಿಲ್ಲ. ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರುವುದಿಲ್ಲ. ಈಗ ಇದು ರಾತ್ರಿಯ ಸಮಯ ಆಗಿದೆ. ಈ ರಾತ್ರಿಯ ಸಮಯದಲ್ಲಿ ಎಲ್ಲಾ ವಿಕಾರಗಳೂ ಇದೆ, ನಿಮಗೆ ಗೊತ್ತಿದೆ. ಹಗಲು ಬಂದ ತಕ್ಷಣ ನಮ್ಮ ಎಲ್ಲಾ ವಿಕಾರಗಳು ಸಮಾಪ್ತಿಯಾಗುತ್ತದೆ. ಅಂದರೆ ಸತ್ಯುಗ ಅನ್ನುವ ಹಗಲು ಬಂದ ತಕ್ಷಣ ವಿಕಾರಿ ಗುಣಗಳು ಸಮಾಪ್ತಿಯಾಗುತ್ತದೆ. ವಿಕಾರ ಅಂದರೆ ಏನು ಅನ್ನುವುದು ಸತ್ಯುಗದ ದೇವತೆಗಳಿಗೆ ಗೊತ್ತಿರುವುದಿಲ್ಲ. ಇದೆಲ್ಲ ರಾವಣನ ವಿಕಾರಿ ಗುಣ ಆಗಿದೆ. ಇದು ವಿಕಾರಿ ಜಗತ್ತಾಗಿದೆ. ನಿರ್ವಿಕಾರಿ ಜಗತ್ತಿನಲ್ಲಿ ವಿಕಾರದ ಮಾತೇ ಇರುವುದಿಲ್ಲ. ಇದಕ್ಕೆ ಈಶ್ವರಿಯ ರಾಜ್ಯ ಎಂದು ಕರೆಯಲಾಗುತ್ತದೆ. ಸತ್ಯುಗಕ್ಕೆ ಈಶ್ವರಿಯ ರಾಜ್ಯ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಈ ಜಗತ್ತು ಅಸುರಿ ರಾಜ್ಯ ಆಗಿದೆ. ಇದು ಅಸುರಿ ರಾಜ್ಯ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ನೀವೀಗ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಬಹಳಷ್ಟು ಜನ ಮಕ್ಕಳಿದ್ದಾರೆ. ಬೇರೆ ಯಾವ ಮನುಷ್ಯರೂ ಕೂಡ ಈ ಬ್ರಹ್ಮ ಕುಮಾರಿಯರು ಯಾರಿಗೆ ಮಕ್ಕಳಾಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲರೂ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ. ಬ್ರಹ್ಮ ತಂದೆಯನ್ನು ಯಾರೂ ನೆನಪು ಮಾಡುವುದಿಲ್ಲ. ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ಶಿವ ತಂದೆಯನ್ನು ನೆನಪು ಮಾಡಿ. ಶಿವ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಮತ್ತು ಬೇರೆ ಯಾರನ್ನು ನೆನಪು ಮಾಡಿದರೂ ಕೂಡ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ. ಭಗವದ್ಗೀತೆಯಲ್ಲೂ ಕೂಡ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಶ್ರೀಕೃಷ್ಣ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಲು ಸಾಧ್ಯ ಇಲ್ಲ. ನಿರಾಕಾರ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಯಾವಾಗ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ನಿರಾಕಾರ ತಂದೆಯನ್ನು ನೆನಪು ಮಾಡಲು ಸಾಧ್ಯ. ನಾನು ಆತ್ಮ ಆಗಿದ್ದೇನೆ ಅನ್ನುವ ನಿಶ್ಚಯವನ್ನು ಬುದ್ಧಿಯಲ್ಲಿ ಮೊದಲು ಪಕ್ಕಾ ಮಾಡಿಕೊಳ್ಳಬೇಕು. ಆತ್ಮನಾದ ನನಗೆ ಪರಮಾತ್ಮ ತಂದೆ ಆಗಿದ್ದಾರೆ. ತಂದೆಯಾದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಾನು ನಿಮಗೆ ಆಸ್ತಿಯನ್ನು ನೀಡುತ್ತೇನೆ. ನಾನು ಸರ್ವರಿಗೂ ಸುಖವನ್ನು ನೀಡುವಂತಹ ಪರಮಾತ್ಮ ತಂದೆಯಾಗಿದ್ದೇನೆ. ನಾನು ಎಲ್ಲಾ ಆತ್ಮರನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಯಾರು ಕಲ್ಪದ ಮೊದಲು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರೇ ಬಂದು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಬ್ರಾಹ್ಮಣರಾಗುತ್ತಾರೆ. ಬ್ರಾಹ್ಮಣರಲ್ಲೂ ಕೂಡ ಕೆಲವು ಮಕ್ಕಳು ಪಕ್ಕಾ ಮಕ್ಕಳಾಗಿದ್ದಾರೆ. ಪರಮಾತ್ಮ ತಂದೆಯ ಮಕ್ಕಳಲ್ಲಿ ಕೆಲವರು ಸ್ವಂತ ಮಕ್ಕಳಿದ್ದಾರೆ, ಕೆಲವರು ಮನಮಕ್ಕಳಾಗುತ್ತಾರೆ. ನಿರಾಕಾರ ಶಿವ ತಂದೆಗೆ ನಾವೆಲ್ಲರೂ ವಂಶಾವಳಿ ಆಗಿದ್ದೇವೆ. ನಾವೆಲ್ಲರೂ ನಿರಾಕಾರ ಶಿವನ ವಂಶಾವಳಿ ಆಗಿದ್ದೇವೆ. ನಮಗೆ ಗೊತ್ತಿದೆ ನಮ್ಮ ಈ ವಂಶ ಹೇಗೆ ವೃದ್ಧಿ ಆಗುತ್ತದೆ ಎಂದು. ಈಗ ಬ್ರಾಹ್ಮಣರಾದ ನಂತರ ನಾವು ವಾಪಸ್ ಮನೆಗೆ ಹೋಗಬೇಕು. ಆತ್ಮರಾದ ನಾವೆಲ್ಲರೂ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು. ಬ್ರಾಹ್ಮಣರು ಮತ್ತು ಕೌರವರು ಇಬ್ಬರೂ ಶರೀರವನ್ನು ತ್ಯಾಗ ಮಾಡಬೇಕು. ಈ ಜ್ಞಾನದ ಸಂಸ್ಕಾರವನ್ನು ನಾವು ಜೊತೆಗೆ ತೆಗೆದುಕೊಂಡು ಹೋಗುತ್ತೇವೆ. ಆ ಸಂಸ್ಕಾರಕ್ಕನುಸಾರವಾಗಿ ನಮಗೆ ಪದವಿ ಸಿಗುತ್ತದೆ. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪುನಃ ಜ್ಞಾನದ ಪಾತ್ರ ಸಮಾಪ್ತಿಯಾಗುತ್ತದೆ. ಪುನಃ 84 ಜನ್ಮದ ನಂತರ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ನಂತರ ಪುನಃ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ. ಸತ್ಯುಗದಲ್ಲಿ ಈ ಜ್ಞಾನ ಪ್ರಾಯಲೋಪ ಆಗಿರುತ್ತದೆ. ನೀವು ಸತ್ಯುಗದಲ್ಲಿ ಪದವಿಯ ಸುಖವನ್ನು ಅನುಭವ ಮಾಡುತ್ತೀರಾ. ಸತ್ಯುಗದಲ್ಲಿ ಅನ್ಯ ಯಾವುದೇ ಧರ್ಮದ ಆತ್ಮರ ಚಿತ್ರ ಮುಂತಾದದ್ದು ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಈ ಎಲ್ಲಾ ಚಿತ್ರಗಳು ಇರುತ್ತದೆ. ನಿಮ್ಮೆಲ್ಲರ ಚಿತ್ರ ಭಕ್ತಿ ಮಾರ್ಗದಲ್ಲಿ ಇರುತ್ತದೆ. ಸತ್ಯುಗದಲ್ಲಿ ಯಾರ ಚಿತ್ರವೂ ಇರುವುದಿಲ್ಲ. ನಿಮ್ಮ ಚಿತ್ರ ಭಕ್ತಿ ಮಾರ್ಗದಲ್ಲಿ ಆಲ್ರೌಂಡ್ ಸಮಯದವರೆಗೂ ಇರುತ್ತದೆ. ನಿಮ್ಮ ಚಿತ್ರ ಆಲ್ರೌಂಡ್ ಸಮಯದವರೆಗೂ ಭಕ್ತಿ ಮಾರ್ಗದಲ್ಲಿ ಇರುತ್ತದೆ. ಅಂದರೆ ಭಕ್ತಿಯ ಆದಿಯಿಂದ ಭಕ್ತಿಯ ಅಂತ್ಯದವರೆಗೂ ನಿಮ್ಮ ಚಿತ್ರ ಇರುತ್ತದೆ. ನಿಮ್ಮ ರಾಜ್ಯದಲ್ಲಿ ಬೇರೆ ಯಾರ ಚಿತ್ರವೂ ಇರುವುದಿಲ್ಲ. ನಿಮ್ಮ ರಾಜ್ಯದಲ್ಲಿ ಕೇವಲ ದೇವಿ ದೇವತೆಗಳು ಮಾತ್ರ ಇರುತ್ತಾರೆ. ಸತ್ಯುಗದಲ್ಲಿ ಕೇವಲ ದೇವತೆಗಳು ಮಾತ್ರ ಇರುತ್ತಾರೆ ಅನ್ನುವ ಮಾತಿನಿಂದ
ಸತ್ಯುಗದಲ್ಲಿ ಇರುವಂತಹ ದೇವತೆಗಳು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೆ ಅನ್ನುವುದು ಅರ್ಥ ಆಗುತ್ತದೆ. ನಂತರ ಸೃಷ್ಟಿ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗ ಮಕ್ಕಳಾದ ನೀವು ಈ ಜ್ಞಾನವನ್ನು ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದ ಅನುಭವದಲ್ಲಿ ಸ್ಥಿತ ಆಗಬೇಕು. ಬಹಳಷ್ಟು ಜ್ಞಾನದ ಮಾತಿದೆ, ಆದರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಮಾಯೆ ಗಳಿಗೆ ಗಳಿಗೆಗೂ ಜ್ಞಾನವನ್ನು ಮರೆಸಿ ಬಿಡುತ್ತದೆ. ಅಂದ ಮೇಲೆ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ಸದಾ ನೆನಪಿನಲ್ಲಿ ಇರಬೇಕು. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಮಾತು ಎಷ್ಟು ಸಹಜವಾದ ಮಾತಾಗಿದೆ. ಎಲ್ಲದಕ್ಕೂ ಆಧಾರ ನೆನಪಾಗಿದೆ. ನಾವೀಗ ದೇವತೆ ಆಗಬೇಕು. ಅಂದ ಮೇಲೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪಂಚವಿಕಾರ ಭೂತ ಆಗಿದೆ. ಕಾಮ ವಿಕಾರದ ಭೂತ, ಕ್ರೋಧದ ವಿಕಾರದ ಭೂತ, ದೇಹಾಭಿಮಾನದ ಭೂತ ಕೂಡ ಇರುತ್ತದೆ. ಕೆಲವರಲ್ಲಿ ಜಾಸ್ತಿ ವಿಕಾರದ ಭೂತ ಇದೆ, ಕೆಲವರಲ್ಲಿ ಕಡಿಮೆ ವಿಕಾರದ ಭೂತ ಇದೆ. ಈಗ ಬ್ರಾಹ್ಮಣ ಮಕ್ಕಳಾದ ನಿಮಗೆ ಗೊತ್ತಿದೆ ಈ 5 ಭೂತಗಳು ಬಹಳ ದೊಡ್ಡ ಭೂತ ಆಗಿದೆ. ಅದರಲ್ಲಿ ನಂಬರ್ 1 ಭೂತ ಅಂದರೆ ಕಾಮ ವಿಕಾರ ಆಗಿದೆ. ಸೆಕೆಂಡ್ ನಂಬರ್ನ ಭೂತ ಅಂದರೆ ಕ್ರೋಧ ಆಗಿದೆ. ಕೆಲವರು ಬಹಳಷ್ಟು ಕಠೋರವಾಗಿ ಮಾತನಾಡುತ್ತಾರೆ, ಅಂದರೆ ಕೆಲವರು ಕಠೋರ ಶಬ್ದದ ಮೂಲಕ ಮಾತನಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಠೋರವಾಗಿ ಮಾತನಾಡುವಂತವರು ಕ್ರೋಧಿಗಳಾಗಿದ್ದಾರೆ. ಈ ಭೂತ ಈಗ ನಿಮ್ಮಲ್ಲಿ ಇರಬಾರದು. ಈ ಭೂತ ನಿಮ್ಮಿಂದ ದೂರ ಆಗಿ ಬಿಡಬೇಕು. ಅಂದರೆ ಕ್ರೋಧದ ಭೂತವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಆದರೆ ಈ ಕ್ರೋಧ ಅನ್ನುವ ಭೂತವನ್ನು ತೆಗೆದುಹಾಕುವುದು ಬಹಳಷ್ಟು ಕಷ್ಟದ ಮಾತಾಗಿದೆ. ಕ್ರೋಧಕ್ಕೆ ವಶ ಆಗಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಾರೆ. ಮೋಹಕ್ಕೆ ವಶ ಆದಾಗ ಅನೇಕರಿಗೆ ದುಃಖ ಆಗುವುದಿಲ್ಲ. ಯಾರ ಬಗ್ಗೆ ಮೋಹ ಇರುತ್ತದೆಯೋ ಮತ್ತು ಯಾರಿಗೆ ಮೋಹ ಇರುತ್ತದೆಯೋ ಅವರಿಗೆ ಮಾತ್ರ ದುಃಖ ಆಗುತ್ತದೆ. ಕ್ರೋಧದಿಂದ ಅನೇಕರಿಗೆ ದುಃಖ ಪ್ರಾಪ್ತಿಯಾಗುತ್ತದೆ. ಮೋಹದಿಂದ ಅನೇಕರಿಗೆ ದುಃಖ ಪ್ರಾಪ್ತಿಯಾಗುವುದಿಲ್ಲ. ಯಾರಿಗೆ ಮೋಹ ಇದೆಯೋ ಅವರಿಗೆ ಮಾತ್ರ ದುಃಖ ಆಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಎಲ್ಲಾ ವಿಕಾರದ ಭೂತವನ್ನು ನೀವೀಗ ಓಡಿಸಿಬಿಡಿ. ಪ್ರತಿಯೊಂದು ಮಗು ವಿಶೇಷವಾಗಿ ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು ಮತ್ತು ವಿಶೇಷವಾಗಿ ದೈವಿ ಗುಣದ ಕಡೆ ಪ್ರತಿಯೊಬ್ಬರೂ ಗಮನವನ್ನು ಕೊಡಬೇಕು. ಕೆಲವು ಮಕ್ಕಳಲ್ಲಿ ಕ್ರೋಧದ ಅಂಶ ಕೂಡ ಇಲ್ಲ. ಕೆಲವರು ಕ್ರೋಧಕ್ಕೆ ವಶಾಗಿ ಬಹಳಷ್ಟು ಜಗಳವನ್ನು ಮಾಡುತ್ತಾರೆ. ಮಕ್ಕಳು ಈಗ ವಿಚಾರವನ್ನು ಮಾಡಬೇಕು, ನಾನು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆ ಆಗಬೇಕು ಎಂದು ಸಿಟ್ಟಿಗೆ ವಶಾಗಿ ಮಾತನಾಡಬಾರದು. ಅಂದರೆ ಕ್ರೋಧಕ್ಕೆ ವಶಾಗಿ ನಾನು ಮಾತನಾಡಬಾರದು. ಕೆಲವರು ಸಿಟ್ಟನ್ನು ಮಾಡುತ್ತಾರೆ. ಯಾರು ಸಿಟ್ಟನ್ನು ಮಾಡುತ್ತಾರೋ ಅವರನ್ನು ನೋಡಿ ನೀವು ತಿಳಿದುಕೊಳ್ಳಬೇಕು, ಇವರಲ್ಲಿ ಕ್ರೋಧದ ಭೂತ ಇದೆ. ಇವರು ಭೂತನಾಥ ಅಥವಾ ಭೂತನಾಥಿನಿ ಆಗಿದ್ದಾರೆ. ಕ್ರೋಧಕ್ಕೆ ವಶ ಆದಂತವರು ಭೂತನಾಥ ಭೂತನಾಥಿನಿ ಆಗುತ್ತಾರೆ. ಇಂತಹ ಭೂತ ಇರುವಂತಹ ವ್ಯಕ್ತಿಗಳ ಜೊತೆಗೆ ಎಂದೂ ಮಾತನಾಡಬಾರದು. ಒಬ್ಬರು ಕ್ರೋಧಕ್ಕೆ ವಶಾಗಿ ಮಾತನಾಡಿದರೆ ಪುನಃ ಅವರ ಜೊತೆಗೆ ಮಾತನಾಡುವಂತಹ ಇನ್ನೊಬ್ಬರಲ್ಲೂ ಕೂಡ ಆ ಕ್ರೋಧದ ಭೂತ ಪ್ರವೇಶವನ್ನು ಮಾಡುತ್ತದೆ. ಭೂತಕ್ಕೆ ವಶ ಆದಂತವರು ಪರಸ್ಪರ ಜಗಳವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಭೂತನಾಥಿನಿ ಅನ್ನುವ ಶಬ್ದ ಬಹಳಷ್ಟು ಚೀಚಿ ಕೊಳಕಾದಂತಹ ಶಬ್ದ ಆಗಿದೆ. ಭೂತದ ಪ್ರವೇಶತೆ ಆಗಬಾರದು. ಯಾರಲ್ಲಿ ಭೂತ ಪ್ರವೇಶವನ್ನು ಮಾಡುತ್ತದೆಯೋ ಅಂತವರಿಂದ ಮನುಷ್ಯರು ದೂರ ಆಗುತ್ತಾರೆ. ಅಂದರೆ ಯಾರ ತನುವಿನಲ್ಲಾದರೂ ಭೂತ ಪ್ರವೇಶವನ್ನು ಮಾಡಿದರೆ ಎಲ್ಲರೂ ಅವರಿಂದ ದೂರ ಹೋಗಿ ಬಿಡುತ್ತಾರೆ. ಭೂತದ ಸಮ್ಮುಖದಲ್ಲಿ ಎಂದೂ ನಿಲ್ಲಬಾರದು. ಏಕೆಂದರೆ ಭೂತದ ಸಮ್ಮುಖದಲ್ಲಿ ನಿಂತರೆ ಆ ಭೂತ ನಮ್ಮಲ್ಲೂ ಪ್ರವೇಶವನ್ನು ಮಾಡುತ್ತದೆ. ಯಾರಲ್ಲಿ ಕ್ರೋಧದ ಭೂತ ಇದೆಯೋ ಅವರ ಸಮ್ಮುಖದಲ್ಲಿ ನಿಂತರೆ ಆ ಕ್ರೋಧದ ಭೂತ ನಿಮ್ಮಲ್ಲೂ ಪ್ರವೇಶವನ್ನು ಮಾಡುತ್ತದೆ. ಆದ್ದರಿಂದ ಭೂತ ಇರುವಂತಹ ವ್ಯಕ್ತಿಗಳ ಸಮ್ಮುಖದಲ್ಲಿ ನಿಲ್ಲಬಾರದು. ಇಲ್ಲದಿದ್ದರೆ ಆ ಭೂತದ ಪ್ರವೇಶತೆ ನಿಮ್ಮಲ್ಲಿ ಆಗುತ್ತದೆ. ಪರಮಾತ್ಮ ತಂದೆ ಬಂದು ಅಸುರಿ ಗುಣವನ್ನು ಸಮಾಪ್ತಿ ಮಾಡಿ ದೈವಿ ಗುಣವನ್ನು ಧಾರಣೆ ಮಾಡಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೈವಿ ಗುಣವನ್ನು ಧಾರಣೆ ಮಾಡಿಸಿ ನಿಮ್ಮನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ. ದೇವತೆಗಳ ಚಿತ್ರ ಸಮ್ಮುಖದಲ್ಲೇ ಇದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಕ್ರೋಧಕ್ಕೆ ವಶ ಆದಂತಹ ವ್ಯಕ್ತಿಗಳಿಂದ ಸಂಪೂರ್ಣ ದೂರ ಆಗಿ ಬಿಡಬೇಕು. ಯಾರು ಕ್ರೋಧವನ್ನು ಮಾಡುತ್ತಾರೋ ಅಂತವರ ಸಂಘದಿಂದ ದೂರ ಆಗಿ ಬಿಡಬೇಕು. ಇದು ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವ ಯುಕ್ತಿಯಾಗಿದೆ. ನಿಮಗೆ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ಯುಕ್ತಿ ಗೊತ್ತಿರಬೇಕು. ಯಾರು ಕ್ರೋಧಕ್ಕೆ ವಶ ಆಗಿದ್ದಾರೋ ಅವರನ್ನು ನೋಡಿ ನಾವು ಕ್ರೋಧಕ್ಕೆ ವಶ ಆಗಬಾರದು.
ಆದ್ದರಿಂದ ಅವರಿಂದ ದೂರ ಆಗಿಬಿಡಬೇಕು. ಆ ಕ್ರೋಧದ ಭೂತ ನನ್ನಲ್ಲಿ ಪ್ರವೇಶವನ್ನು ಮಾಡಬಾರದು. ಇಲ್ಲದಿದ್ದರೆ ನಾನು 100ಕ್ಕೆ 100 ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಕಲ್ಪದ ಮೊದಲಿನಂತೆ ಪರಮಾತ್ಮ